ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ಶಾರದೀಯ ನವರಾತ್ರಿ ಪ್ರಾರಂಭವಾಗಿದೆ. ನವರಾತ್ರಿಯ 2ನೇ ದಿನ ನವದುರ್ಗೆಯ 2ನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನ ಮಾಡ್ತೇವೆ. ಬ್ರಹ್ಮಚಾರಿಣಿ ಎಂದರೆ ಅವಿವಾಹಿತರು ಎಂಬ ಅರ್ಥವಲ್ಲ. ಇದರ ಅರ್ಥ ಕಠಿಣವಾದ ತಪಸ್ಸನ್ನು ಆಚರಿಸಿದವರು ಅಂತ. ಹೆಸರೇ ಸೂಚಿಸೋ ತರ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದಿರೋದನ್ನ ನಾವು ನೋಡ್ಬೋದು. ಆಶ್ವಯುಜ ಮಾಸದ ಶುಕ್ಲ ದ್ವಿತೀಯೆಯಂದು ಆರಾಧಿಸಲ್ಪಡುವ ದೇವಿ ಸ್ವರೂಪವೇ ಬ್ರಹ್ಮಚಾರಿಣಿ. ಈ ದಿನದಂದು ಕಲಶ ಸ್ಥಾಪಿಸಿ ಅಷ್ಟದಳ ರಂಗೋಲಿಯಲ್ಲಿ ದೇವಿಯನ್ನ ಧ್ಯಾನಿಸುತ್ತಾ ಪೂಜಿಸಬೇಕು. ತಪಸ್ಸಿನ ರೂಪಕವಾದ ಬ್ರಹ್ಮಚಾರಿಣಿ ದೇವಿಯನ್ನ ನವರಾತ್ರಿ ಹಬ್ಬದಲ್ಲಿ ಪೂಜಿಸೋದು ಹೇಗೆ? ತಾಯಿ ಬ್ರಹ್ಮಚಾರಿಣಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಪಾರ್ವತಿಯಾಗಿ ಹಿಮವಂತನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನ ಪತಿಯಾಗಿ ಪಡೆಯಲು ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಗಾಢ ತಪಸ್ಸನ್ನ ಮಾಡ್ತಾಳೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು. ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು, ಹಣ್ಣುಗಳನ್ನ ಹಾಗೂ ಎಲೆಗಳನ್ನ ಮಾತ್ರ ಒಂದು ಕಾಲದವರೆಗೆ ಸೇವಿಸ್ತಾ ಇದ್ದು, ನಂತರದ 1000 ವರ್ಷಗಳು ಒಣ ಬಿಲ್ವ ಪತ್ರೆಗಳನ್ನ ಮಾತ್ರ ಸೇವನೆ. ಕೊನೆಯಲ್ಲಿ ಆಹಾರವನ್ನೇ ತ್ಯಜಿಸಿ ತಪಸ್ಸು ಮುಂದುವರಿಸ್ತಾಳೆ. ಹಾಗಾಗಿ ಈಕೆಯನ್ನ ಅಪರ್ಣ ಅಂತ ಸಹ ಕರೀತಾರೆ. ನಂತರ ಶಿವನೇ ಒಂದು ಸನ್ಯಾಸದ ರೂಪವನ್ನ ತಾಳಿ ಬಂದು ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನ ಪರೀಕ್ಷಿಸ್ತಾನೆ. ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲಿತಾನೆ. ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆಯಬೇಕಂದ್ರೆ ನೀವು ತಾಯಿಯ ಈ ರೂಪವನ್ನ ಪೂಜಿಸಬೇಕು. ತಾಯಿಯ ಈ ರೂಪವನ್ನ ಪೂಜಿಸೋದ್ರಿಂದ ಸಂಯಮ, ಪರಿತ್ಯಾಗ ಮತ್ತು ವ್ಯಕ್ತಿಯಲ್ಲಿ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತೆ ಅಂತ ನಂಬಿಕೆ. ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನ ನಾವು ಪೂಜಿಸೋದ್ರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು. ಮಾತೆಯ ಈ ರೂಪವನ್ನ ಪೂಜಿಸೋದ್ರಿಂದ ಶಿವನು ಸಹ ಸಂತೋಷ ಪಡ್ತಾನೆ ಮತ್ತು ಸೋಮಾರಿತನ, ಅಹಂಕಾರ, ದುರಾಸೆ, ಸುಳ್ಳು, ಸ್ವಾರ್ಥ ಮತ್ತು ಅಸೂಹೆಗಳಂತಹ ದುರ್ಗುಣಗಳನ್ನ ತೆಗೆದು ಹಾಕ್ತಾನೆ. ದುರ್ಬಲರಿಗೆ ಶಕ್ತಿ ದೊರೆಯುತ್ತೆ. ಯಾರ ಸಹಾಯವೂ ಸಿಗದೆ ಸಂಕಟದಲ್ಲಿರುವವರಿಗೆ ಅಗತ್ಯ ನೆರವು ಪ್ರಾಪ್ತಿಯಾಗುತ್ತೆ. 2ನೇ ದಿನ ಬ್ರಹ್ಮಚಾರಿಣಿ ಪೂಜಾ ಶುಭ ಮುಹೂರ್ತ ಹೀಗಿದೆ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:35 5:22 ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:49 ಮಧ್ಯಾಹ್ನ 12:37 ವಿಜಯ ಮುಹೂರ್ತ ಮಧ್ಯಾಹ್ನ 2:14 ಮಧ್ಯಾಹ್ನ 3:03 ಗೋಧೂಳಿ ಮುಹೂರ್ತ ಸಂಜೆ 6:16 ಸಂಜೆ 6:40 ಅಮೃತ ಕಾಲ ಬೆಳಿಗ್ಗೆ 7:06 ಬೆಳಿಗ್ಗೆ 8:51 ತಾಯಿ ಬ್ರಹ್ಮಚಾರಿಣಿ ಪೂಜಾ ವಿಧಾನ ಹೀಗಿದೆ. ಈ ದಿನ ಬೆಳಿಗ್ಗೆ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ತಾಯಿಗೆ ಪಂಚಾಮೃತ ಅಭಿಷೇಕನ ಮಾಡಿ ನಂತರ ಅಕ್ಷತೆ, ಚಂದನ ಮತ್ತು ಕುಂಕುಮವನ್ನ ತಾಯಿ ದುರ್ಗೆಗೆ ಅರ್ಪಿಸಿ. ತಾಯಿ ಬ್ರಹ್ಮಚಾರಿಣಿ ಕಮಲ ಮತ್ತು ದಾಸವಾಳದ ಹೂಗಳನ್ನ ತುಂಬಾ ಇಷ್ಟಪಡ್ತಾಳೆ. ಆದ್ದರಿಂದ ಖಂಡಿತವಾಗಿಯೂ ಈ ಹೂಗಳನ್ನ ಅರ್ಪಿಸಿ ಕಲಶ ಮತ್ತು ದೇವತೆಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸಿ. ತುಪ್ಪ ಮತ್ತು ಕರ್ಪೂರದಿಂದ ಮಾಡಿದ ದೀಪವನ್ನ ಕಡ್ಡಾಯವಾಗಿ ದೇವಿಗೆ ಹಾರತಿಯನ್ನ ಮಾಡಬೇಕು. ಸಂಜೆಯ ವೇಳೆಯಲ್ಲಿ ಮುತ್ತೈದರಿಗೆ ಅರಿಶಿನ, ಕುಂಕುಮ ಮತ್ತು ಬಾಗಿನ ನೀಡೋದ್ರಿಂದ ಪೂರ್ಣ ಫಲ ದೊರೆಯುತ್ತೆ. ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ 2ನೇ ರೂಪ. ದುರ್ಗಾದೇವಿಯು ಈ ರೂಪದಲ್ಲಿ ಅತ್ಯಂತ ಸರಳವಾಗಿ ಕಾಣಿಸಿಕೊಳ್ತಾಳೆ. ಬ್ರಹ್ಮಚಾರಿಣಿ ದುರ್ಗಾದೇವಿಯ ವಿವಿಧ ರೂಪಗಳಲ್ಲೇ ಅತ್ಯಂತ ಶಾಂತಿ ಸ್ವಭಾವದವಳು. ಅವಳು ಮಂಗಳ ಗ್ರಹವನ್ನ ಆಳುವ ದೇವತೆಯಾಗಿರ್ತಾಳೆ. ನಾವು ನವರಾತ್ರಿಯ 2ನೇ ದಿನ ಆಕೆಯನ್ನ ಪೂಜಿಸೋದ್ರಿಂದ ಜಾತಕದಲ್ಲಿನ ಮಂಗಳ ದೋಷ ಕಳೆಯುತ್ತೆ. ಇನ್ನು ನೀವು ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಬರ್ಫಿ, ಸಕ್ಕರೆ ಪಾಯಸ ಮತ್ತು ಪಂಚಾಮೃತವನ್ನ ನೈವೇದ್ಯವಾಗಿ ಅರ್ಪಿಸಬಹುದು. ಹಾಗೂ ಈ ದಿನ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ತಾಯಿ ದುರ್ಗಾ ಮಾತೆಯನ್ನ ಮೆಚ್ಚಿಸಲು ಈ ದಿನ ಬಿಳಿ ಹೂಗಳನ್ನ ಅರ್ಪಿಸಬೇಕು. ಬ್ರಹ್ಮಚಾರಿಣಿಯ ಮುಖ್ಯ ಮಂತ್ರವೇನೆಂದರೆ
ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ. ಈ ಮಂತ್ರವನ್ನ 108 ಬಾರಿ ಪಠಿಸೋದು ಅತ್ಯಂತ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ. ಅಥವಾ ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಎನ್ನುತ್ತಾ ಬ್ರಹ್ಮಚಾರಿಣಿ ದೇವಿಯನ್ನ ಸ್ತುತಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಇನ್ನು ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.